ಸ್ನೇಹಿತರೆ ನಮಸ್ತೆ. ನಾನು ಯಾವ ವಿಷಯ ಮಾತಾಡಲಿಕ್ಕೆ ಹೊರಟಿದ್ದೀನಿ ಅನ್ನೋದು ನಿಮಗೆಲ್ಲ ಬಹುಶಃ ಗೊತ್ತೇ ಆಗ್ತದೆ. ಯಾಕೆಂದರೆ ಇದು ಚಿಕ್ಕಮಂಗ್ಳೂರು ನಡೆದಂಥ ಸಾವಯವ ಸಮ್ಮೇಳನ ಅಥವಾ ಸಾವಯವ ಕೃಷಿಕರ ಒಂದು ಸಭೆ ಅಂತ ಹೇಳ್ಬೋದು. ವಿಶೇಷವಾಗಿ ಅದಕ್ಕೆ ಅಧ್ಯಕ್ಷತೆ ವಹಿಸಿದಂಥವರು ನಮ್ಮ ಕನ್ನೇರಿ ಶ್ರೀಗಳು. ಬಹುಶಃ ಈ ವಿಡಿಯೋಗಳೆಲ್ಲ ಅವ್ರದ್ದು ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಕಾಯಕ ಬಳಗದ ಯೂಟ್ಯೂಬ್ ಚಾನಲ್ ಇರ್ಬೋದು ಅಥವಾ ಚಂದ್ರಶೇಖರ್ ಸರ್ ನಾರಾಯಣಯವರ ಯೂಟ್ಯೂಬ್ ಚಾನಲಲ್ಲಿ ನಮಗೆಲ್ಲ ನೋಡ್ಲಿಕ್ಕೆ ಸಿಗುತ್ತೆ. ಮತ್ತು ಅಲ್ಲೇನು ವಿಷಯಗಳು ಹೇಳಿದರೆ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸನ್ನು ನನ್ನೆಲ್ಲ ಇನ್ಸ್ಟಾಗ್ರಾಮ್ ಐಡಿಗೆ ಮತ್ತು ನನ್ನ ಯೂಟ್ಯೂಬ್ ಶಾರ್ಟ್ಸ್ ವೀಡಿಯೋಗಳಿಗೆಲ್ಲ ಹಾಕಿದ್ದೀನಿ. ನಾನು ಹೇಳಲಿಕ್ಕೆ ಹೊರಟಿರೋ ವಿಷಯ ಏನಪ್ಪ ಅಂತಂದರೆ, ಕನ್ನೇರಿ ಶ್ರೀಗಳಂಥ ಒಬ್ಬ ಶ್ರೀಗಳು, ಒಬ್ಬ ಸ್ವಾಮೀಜಿ ಅಥವಾ ಒಬ್ಬ ಸಂತ, ಒಬ್ಬ ವ್ಯಕ್ತಿ ನಿಂತಾಗ ಏನಾಯ್ತು, ಅಲ್ಲಿ ಸುಮಾರು 2,000 ಜನ ರೈತರು ನಿಶಬ್ದವಾಗಿ ಅಲರ್ಟ್ನೆಸ್ ಆಗಿ ಅಲ್ಲಿ ಕೂತು ಕೇಳೋವಂಥದ್ದು. ಮತ್ತು ಸ್ವಾಮೀಜಿ ಜಸ್ಟ್ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರಲಿಲ್ಲ, ಪ್ರತಿಯೊಂದನ್ನು ಪ್ರಾಕ್ಟಿಕಲ್ ಆಗಿ ಲ್ಯಾಬ್ ರಿಪೋರ್ಟ್ಗಳು ಸಮೇತ ಬಂದು ನಿಂತು ಯೂರಿಯಾವನ್ನು ಹೇಗೆ ಪಡೆದುಕೋಬೇಕು, ರಂಜಕವನ್ನು ಹೇಗೆ ನಾವು ಪಡ್ಕೋಬೇಕು, ಸೂಕ್ಷ್ಮ ಸೂಕ್ಷ್ಮ ಗೊಬ್ಬರಗಳನ್ನು ಹೇಗೆ ನಾವು ಒದಗಿಸ್ಕೊಡ್ಬೇಕು ಗಿಡಗಳಿಗೆ, ನಮ್ಮ ನೆಲವನ್ನು ಹೇಗೆ ಸ್ವತಂತ್ರವನ್ನು ಮಾಡ್ಕೋಬೇಕು, ನಾವು ಹೇಗೆ ಸ್ವತಂತ್ರವನ್ನು ಗಳಿಸ್ಕೊಡ್ಬೇಕು, ಹೇಗೆ ನಾವು ಕೃಷಿಯಲ್ಲಿ ಇನ್ವಾಲ್ವ್ ಆಗಬೇಕು ಅನ್ನೋದನ್ನು ಅವರು ತಿಳಿಸ್ತಾ ಹೋದರು. ಎಲ್ಲದೂ ಪ್ರಾಕ್ಟಿಕಲ್ ಆಗೇನೆ, ಪ್ರತಿಯೊಂದು ಯಾವುದೋ ಹೇಳಿದ್ದು ಕಾಕ ಮುಗ್ಗಿ ಅಂತ ಹೇಳ್ತಾರಲ್ಲ, ಆ ಥರ ಯಾವುದೂ ಅಲ್ಲ. ಪ್ರತಿಯೊಂದು ನಿಂತ್ಕೊಂಡು ಶ್ರದ್ಧೆಯಿಂದ ಅದನ್ನ ಪ್ರಾಕ್ಟಿಕಲಾಗಿ ತೋರಿಸ್ಕೊಂಥದ್ದು. ಹೇಗೆ ನಮಗೆ ಕೆಮಿಸ್ಟ್ರಿ ಮಾಸ್ಟ್ರುಗಳು ಅಥವಾ ಸೈನ್ಸ್ ಮಾಸ್ಟ್ರುಗಳೆಲ್ಲ ನಮಗೆ ತೋರಿಸ್ತಾ ಇದ್ರು ಲ್ಯಾಬ್ಗಳಲ್ಲಿ, ಹಾಗೆ ನಿಂತು ತೋರಿಸ್ತಾ ಇರೋವಂಥದ್ದು. ಈ ಕೆಲಸವನ್ನು ಮೊದಲಿಗೆ ನಮ್ಮ ಸಂತರು, ನಾವೇನೇ ಆದ್ರೂ ಮಠದ ಬಾಗಿಲಿಗೆ ಹೋಗುವಂಥ ಜನ ನಮ್ಮ ಭಾರತದಲ್ಲಿ ಗೊತ್ತೇ ಇದೆ. ಹಾಗಾಗಿ ಭಾರತದ ಎಲ್ಲ ಸಂತರು ಸೇರಿಕೊಂಡು 10 ವರ್ಷಗಳ ಕಾಲ ಬೇರೆ ಯಾವ ವಿಚಾರನೂ ಮಾತಾಡ್ಬೋದು, ಯಾವ ದೇವರು ದಿಂಡರು ಪೂಜೆ ಅಭಿಷೇಕ ಮತ್ತೊಂದು ಯಾವ ವಿಚಾರಗಳನ್ನು ಮಾತಾಡ್ತಾನೆ ಕೃಷಿ 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 ಮತ್ತು ಉತ್ಪನ್ನಗಳು, ಗೋವಿನ ಮಹತ್ವಗಳನ್ನು ತಿಳಿಸುತ್ತಾ ಯಾಕೆ ಅದನ್ನು ಉಳಿಸೋಂಥ ಕೆಲಸ ಮಾಡಬಾರ್ದು. ಇವತ್ತು ಹಸುಗಳನ್ನ ಸಾಯ್ತಾರೆ ನೋಡ್ತಾ ಇದ್ದೀವಿ, ಎಷ್ಟು ಕೆಟ್ಟದಾಗ ಸಾಯ್ತಾ ಇದ್ದಾವೆ ಅಂತಂದರೆ ಅದು ನಾವು ಕಲ್ಪನೆ ಮಾಡ್ಕೊಳ್ಲಿಕ್ಕೂ ಸಾಧ್ಯ ಇಲ್ಲ. ಗೋಶಾಲೆಗಳ ಹೆಸರಲ್ಲಿ ಗೋಹತ್ಯೆಗಳನ್ನು ಮಾಡ್ತಿರೋಂಥ ನಿರಂತರ ನೋಡ್ತೀವಿ ಉತ್ತರ ಭಾರತದಲ್ಲಿ. ಹಾಗೆ ನಮ್ಮಲ್ಲಿ ಅತಿ ಹೆಚ್ಚು ಮಾಂಸಗಳನ್ನು ಗೋಮಾಂಸವನ್ನು ನಾವು ಹೊರಗಡೆ ಕಳಿಸೋದು ನೋಡ್ತೀವಿ. ಅದೊಂದು ದೊಡ್ಡ ಕಾಂಟ್ರವರ್ಸಿ. ಅದು ಮಾಡ್ತಿರೋದಲ್ಲ, ಅದು ಉನ್ನತ ವರ್ಗದವರು, ಅದು ಯಾರು ಬೇರೆಯವರು ಮಾಡ್ತಿರೋಂಥದ್ದಲ್ಲ. ಇವತ್ತೆಲ್ಲ ದೇಶಗಳಲ್ಲೂ ಭಾರತದ ಮಾಂಸಕ್ಕೆ ಅತಿ ಹೆಚ್ಚು ಡಿಮ್ಯಾಂಡ್ ಇದೆ ಅಂತ, ಅದು ಉತ್ತರ ಪ್ರದೇಶದಿಂದಲೇ ಹೋಗ್ತಾ ಇದೆ. ಈಗ ಅನೇಕ ಕಾಂಟ್ರವರ್ಸಿ ವಿಷಯಗಳು, ಇದನ್ನು ನಮಗೆ ರಾಜಕೀಯ ವ್ಯಕ್ತಿಗಳು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಹಾಗಾಗಿ ಎಲ್ಲ ಸಂತರು ಸೇರಿ ಈ ವಿಷಯಕ್ಕೆ ಪೂರಕವಾಗಿ ಕೃಷಿಗೆ ಏನು ಕನ್ನೇರಿ ಶ್ರೀಗಳು ಮಾಡ್ತಿರಲ್ಲ, ಅವ್ರವ್ರ ವರ್ಗದ ಅವ್ರವ್ರ ಜಾತಿಗಳು ಅವ್ರವ್ರ ಧರ್ಮದ ವರ್ಗಗಳನ್ನು ತಿದ್ದುತ್ತಾ ಹೋದ್ರಂತೂ ತುಂಬ ಅದ್ಭುತವಾಗುತ್ತೆ. ಭಾರತವನ್ನು ಮತ್ತೊಮ್ಮೆ ನೋಡಲಿಕ್ಕೆ ನಮಗೆ ಅವಕಾಶ ಆಗುತ್ತೆ. ಪ್ಲಾಸ್ಟಿಕ್ಕನ್ನು ತ್ಯಜಿಸೋದು ಹೇಗೆ, ಮತ್ತು ನೈಸರ್ಗಿಕ ಉತ್ಪನ್ನಗಳನ್ನು ಉಪಯೋಗಿಸೋದು ಹೇಗೆ, ಹತ್ತಿ ಬಟ್ಟೆಗಳನ್ನು ಧರಿಸೋದು ಹೇಗೆ, ಖರ್ಚುಗಳನ್ನು ಕಡಿಮೆ ಮಾಡ್ಕೊಳೋದು ಹೇಗೆ, ಸಂತೋಷವಾಗಿರುವುದು ಹೇಗೆ, ಈ ಎಲ್ಲ ವಿಷಯಗಳನ್ನು ನಾವು ಸೇರ್ತಾ ಹೋಗುತ್ತೆ ಇದರೊಳಗಡೆ. ಇದು ಒಂದೇ ವಿಷಯ ಅಲ್ಲ ಇದು. ಯಾಕಂದರೆ ಇವತ್ತು ಕ್ಯಾನ್ಸರ್ ಅತ್ಯಧಿಕವಾಗಿ ದೂರಾಗಿ ಹರಡ್ತಾ ಇದೆ. ಕ್ಯಾನ್ಸರ್ ಅಂದರೆ ಮುಂಚೆ ಅದೊಂದು ಸಣ್ಣ ವಿಷಯ ಅಂತ ಅಂದ್ಕೊಂಡಿದ್ವಿ, ಇವತ್ತು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಕ್ಯಾನ್ಸರ್ ಹರಡ್ತದೆ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಇದೆಲ್ಲದಕ್ಕೂ ಉತ್ತರ ಅಂತಂದರೆ ಸಾವಯವ ಕೃಷಿ ಒಂದೇನೇ. ಅದರಲ್ಲಿ ಸುಲಭವಾಗೋಂಥ ನೈಸರ್ಗಿಕ ಕೃಷಿ, ಏನು ಗೋಮಾತೆನ ಆಧರಿಸಿ ಮಾಡ್ತೀವಲ್ಲ ಆ ಕೃಷಿ ಒಂದೇನೇ. ಹಾಗಾಗಿ ಪ್ರತಿಯೊಬ್ಬರು ಮನೆಯಲ್ಲೂ ಹಸುಗಳು ಕಾಣಿಸ್ದಂಗೆ ಆಗಲಿ, ಮತ್ತು ಇಡೀ ಭಾರತ ಮತ್ತೊಮ್ಮೆ ಸ್ವತಂತ್ರ ಆಗಲಿ ಅಂತ ನಾನು ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು.